ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ KTS ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಕೂದಲಿನ ಹಲವಾರು ಸಮಸ್ಯೆಗಳು ನಿವಾರಣೆ ಆಗೋದಕ್ಕೆ ಒಂದು ಉತ್ತಮವಾದ ಹೇರ್ ಆಯಿಲ್ನ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವ ರೀತಿ ಮಾಡೋದು ಅಂತಂದರೆ ನೋಡಿ, ಒಂದು ಬೌಲಷ್ಟು ಹರಳೆಣ್ಣೆನ ತೊಗೊಂಡಿದ್ದೀನಿ ಮತ್ತು 600 ml ಅಷ್ಟು ಕೊಬ್ಬರಿ ಎಣ್ಣೆನ ನಾನು ತೊಗೋತಿದ್ದೀನಿ. ಈ ಎಣ್ಣೆ ಜೊತೆಗೆ ನಾನು ಎಣ್ಣೆ ಕಾಯಿಸೋದಕ್ಕೆ ಒಂದು 5 ಸ್ಪೂನಷ್ಟು ಮೆಂತ್ಯ, ಒಂದು ಅರ್ಧ ಬೌಲಷ್ಟು ಕರಿಬೇವಿನ ಸೊಪ್ಪು, ಒಂದು 5ರಿಂದ 6 ದಾಸವಾಳದ ಹೂಗಳು ಮತ್ತು ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು 6ರಿಂದ 7 ಬೆಟ್ಟದ ನೆಲ್ಲಿಕಾಯಿ, 4 ಲವಂಗನ ತೊಗೊಂಡಿದ್ದೀನಿ. ಇದರ ಜೊತೆಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಕರಿಬೇವು. ಒಂದು ಬೌಲಷ್ಟು ನಾನು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಈಗ ಸಣ್ಣ ಉರಿಯಲ್ಲಿ ಪಾತ್ರೆನ ಇಟ್ಟು ನಾವೇನು ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ವೋ ಅದನ್ನು ನಾನು ಹಾಕ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದ ಬ್ರ್ಯಾಂಡು ಕೊಬ್ಬರಿ ಎಣ್ಣೆನ ನೀವು ತೊಗೋಬೋದು. ಇದು ತುಂಬ ಮನೆಯಲ್ಲೇ ಮಾಡುವ ಸರಳವಾದ ಮತ್ತು ಉತ್ತಮವಾದ ಒಂದು ಹೇರ್ ಆಯಿಲ್ ಆಗಿದೆ. ಇದನ್ನು ನೀವು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇದಕ್ಕೆ ನಾನು ಒಂದು ಬೌಲಷ್ಟು ನಾನು ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಕೂದಲಿಗೆ ತಂಪು ಕೊಡುತ್ತೆ ಮತ್ತು ಕೂದಲು ಕಪ್ಪಾಗೋದಕ್ಕೆ ಸಹಾಯ ಮಾಡುತ್ತೆ. ಈಗ ನಾವು ಆವಾಗಲೇ ಇಟ್ಕೊಂಡಿದ್ದ ವಸ್ತುಗಳನ್ನೆಲ್ಲ ಒಂದೊಂದಾಗಿ ನಾನು ಹಾಕ್ಕೊಳ್ತಾ ಬರ್ತೀನಿ. ನೋಡಿ, ಲವಂಗಗಳು ನಮಗೆ ಒಂದು ಯುಜನಾಲ್ ಅಂಶವು ಇದರಲ್ಲಿ ಇರೋದ್ರಿಂದ ಇದು ಆಂಟಿ ಫಂಗಲ್ ಗುಣಗಳನ್ನು ಸಹ ಹೊಂದಿರೋದ್ರಿಂದ ಒಂದು ರಕ್ತ ಸಂಚಾರ ನಮ್ಮ ಕೂದಲಿಗೆ, ನೆತ್ತಿಗೆ ತುಂಬಾ ಚೆನ್ನಾಗಾಗುತ್ತೆ. ನಾವು ಲವಂಗ ಮತ್ತು ಒಂದು ಏನು ಹರಳೆಣ್ಣೆ ಹಾಕ್ಕೊಂಡಿದ್ದೀವೋ ಇದರಿಂದ ಸ್ವಲ್ಪ ಒಂದು ಏನು ಎಣ್ಣೆ ಎಲ್ಲ ಉಕ್ಕು ಬರುತ್ತೆ. ನೀವು ಅಲ್ಲಿಂದಲ್ಲಿಗೆ ಸ್ವಲ್ಪ ಕೈಯಾಡಿಸ್ತಾನೇ ಇರಬೇಕು. ಅದಾದಮೇಲೆ ಆ ಉಕ್ಕೆಲ್ಲನೂ ಸಹ ಹೊಟ್ಟೋಗುತ್ತೆ. ಮತ್ತು ಬೆಟ್ಟದ ನೆಲ್ಲಿಕಾಯಿ ಏನು ಹಾಕ್ಕೊಂಡಿದ್ದೀವೋ ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು, ಒಂದು ಇದರಲ್ಲಿ ಖನಿಜಾಂಶಗಳು ಸಹ ಇರೋದ್ರಿಂದ ನಮ್ಮ ಕೂದಲಿನ ಬೇರೆ ಏನಾಗುತ್ತೋ ಅದು ತುಂಬ ಬಲಶಾಲಿಯಾಗುತ್ತೆ. ಕರಿಬೇವಿನ ಸೊಪ್ಪನ್ನ ನಾವು ಹಾಕ್ಕೊಂಡಿರೋದ್ರಿಂದ ಇದರಲ್ಲಿ ವಿಟಮಿನ್ ಬೀಟಾ ಕ್ಯಾರೋಟಿನ್ ಅಂಶ ಮತ್ತು ಅಮೈನೋ ಆಮ್ಲಗಳು ನಮ್ಮ ಕೂದಲು ಆದಷ್ಟು ಬೇಗ ನೆರೆಯೋದು ಅಂದರೆ ಬಿಳಿಯಾಗೋದನ್ನ ತಪ್ಪಿಸುತ್ತೆ. ಬೇವಿನ ಸೊಪ್ಪಿನೂ ಅಷ್ಟೇ ನಾವು ಹಾಕಿ ಕಾಯಿಸಿರೋದ್ರಿಂದ ಅದರಿಂದ ಮಸಾಜ್ ಮಾಡೋದ್ರಿಂದ ನಮ್ಮ ಕೂದಲು ಏನಾಗುತ್ತೆ, ಬಲಗೊಂಡು ಹೊಸ ಕೂದಲು ಬೆಳೆಯುತ್ತೆ. ಅದೇ ರೀತಿ ದಾಸವಾಳದ ಹೂನು ಅಷ್ಟೇ ನಮ್ಮ ಕೂದಲಿರುವ ತಲೆಹೊಟ್ಟನ್ನು ನಿವಾರಣೆ ಮಾಡಿ ನಮಗೆ ನಮ್ಮ ಒಂದು ಕೂದಲಿಗೆ ನ್ಯಾಚುರಲ್ ಒಂದು ಶೈನಿಯನ್ನು ಕೊಡುತ್ತೆ. ಈರುಳ್ಳಿನೂ ಸಹ ಇದರಲ್ಲಿ ಸಲ್ಫರ್ ಅಂಶ ಇರೋದ್ರಿಂದ ನಮಗೆ ಕೂದಲಿಗೆ ಬೆಳೆಯಲು ಹೆಚ್ಚು ಹೊಸ ಕೂದಲು ಬೆಳೆಯಲು ಸಹಕಾರಿಯಾಗುತ್ತೆ. ಈ ಎಲ್ಲ ಅಂಶಗಳನ್ನ ನಾವು ಎಣ್ಣೆಯಲ್ಲಿ ಒಂದು 20 ನಿಮಿಷಗಳ ಕಾಲ ಈ ವಸ್ತುಗಳನ್ನ ಕುದಿಸಿ ನಾವು ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು. ಒಂದು 2 ಅವರ್ 3 ಅವರ್ ಬಿಟ್ಬಿಡ್ಬೇಕು. ಒಂದು 3 ಅವರ್ ಆದಮೇಲೆ ನಾವು ಎಲ್ಲ ಚೆನ್ನಾಗಿ ಆ ಅಂಶಗಳು, ನಾವು ಹಾಕಿರೋ ವಸ್ತುಗಳೆಲ್ಲ ಏನು ಎಣ್ಣೆಯಲ್ಲಿ ಹೀರ್ಕೊಳ್ಳುತ್ತೋ ಅದಾದಮೇಲೆ ನಾವು ಸೋಸ್ಕೊಂಡು ಇದನ್ನು ನಾವು ಇಟ್ಕೋಬೇಕು. ಇದರಿಂದ ನಾವು ಒಂದು ತಲೆ ಕೂದಲಿಗೆ ನಾವು ಹಾಕೋದ್ರಿಂದ ನಮ್ಮ ಕೂದಲು ತುಂಬಾ ಕಪ್ಪಾಗುತ್ತೆ ಮತ್ತು ನಮಗೆ ಉದುರೋದು ಸಹ ಕಡಿಮೆ ಆಗುತ್ತೆ. ಯಾವ ಒಂದು ಚಿಕ್ಕ ವಯಸ್ಸಲ್ಲೇ ಕೂದಲೆಲ್ಲ ಬಿಳಿಯಾಗೋದನ್ನ ನೀವು ನೋಡ್ತಾನೆ ಇರ್ತೀರ, ಅದೆಲ್ಲನೂ ಸಹ ಅವಾಯ್ಡ್ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.